ಬೆಂಗಳೂರಿಗೆ ಬೇರೆ ಬೇರೆ ಊರುಗಳಿಂದ ಬರೋರು ಮನಸ್ಸಲ್ಲಿ ಒಂದು ಆಸೆ ಇಟ್ಕೊಂಡು ಬರ್ತಾರೆ. ನಾನು ಜೀವನದಲ್ಲಿ 1 ಕೋಟಿ ಸಂಪಾದನೆ ಮಾಡಬೇಕು ಅಂತ. ಪತ್ರಕರ್ತರು, ಲೇಖಕರು, ಚಿದಾನಂದ ಮುದ್ದಿಯವರು ಕೋಟಿಗಳನ್ನ ಸಂಪಾದನೆ ಮಾಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಸಪ್ತಕೋಟಿಯ ಪ್ರೀತಿಯ ದಾರಿಯಲ್ಲಿ ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಪುಸ್ತಕವನ್ನ ಕೊಡ್ತಾ ಒಂದು ಮಾತು ಹೇಳಿದ್ರು ಅವತ್ತು, ಕಾರ್ತಿಕ್ ಇದನ್ನ ಓದಿ ಕಳೆದು ಹೋಗ್ತೀರಾ ಅಂತ. ಆ ಕಳೆದು ಹೋಗುವ ಸಾಹಿತ್ಯದ ನೆಲೆಯಲ್ಲಿ ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಮುದಿ ಸರ್, ಸಾಧನೆಯ ದಾರಿಯಲ್ಲಿ ಹೋಗೋವರಿಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ. ಮೂಲ ಪ್ರಶ್ನೆ ಅದು, ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅನ್ನೋ ಅಂಥದ್ದು. ನಾವು ಇವತ್ತು ಈ ಕ್ಷಣದಲ್ಲಿ ಯೋಚನೆ ಮಾಡೋದಾದ್ರೆ, ಒಬ್ಬ ಹಣ್ಣು ಮಾರುವ ಹುಡುಗನ ಕನಸಿನಿಂದ ಅಕ್ಷರ ಶ್ರೀಮಂತಿಕೆವರೆಗೂ ಬಂದು ನಿಂತಿದ್ದೀರಾ. ಇವತ್ತಿನ ದಿನ ಎಷ್ಟು ವಿಶೇಷ? ತುಂಬ ವಿಶೇಷ. ಯಾಕೆಂದರೆ ನಾವು ಹಿಂದೆ ಸುಮಾರು ಕಷ್ಟಗಳನ್ನು ನೋಡಿ ಬಂದವರು. ಯಾವುದೇ ಒಂದು ಕಷ್ಟಗಳು ಅವು ನಮಗೆ ತೊಂದರೆ ಕೊಡೋಕ್ಕೆ ಬರ್ತವೆ ಅಂತ ನಾನು ಹೇಳಲ್ಲ. ಅವು ನಮ್ಮನ್ನು ಗಟ್ಟಿಗೊಳಿಸಕ್ಕೆ ಬರ್ತವೆ. ಸೊ ಆ ಗಟ್ಟಿತನನ ನಾವು ಹೇಗೆ ಮೆಟ್ಟಿ ನಿಲ್ತೇವೆ ಅನ್ನೋದು ಮುಖ್ಯ ಆಗುತ್ತೆ. ನಾವು ಮೆಟ್ಟಿ ನಿಂತಷ್ಟು ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಇದು ನನಗೆ ಹೇಳಿದಾಗ ನನಗೆ 9 ವರ್ಷಗಳು ನನ್ನೊಳಗೇನೆ ಆ ಪಾತ್ರಗಳು ಸಂಘರ್ಷಕ್ಕೆ ಇಳಿತಾ ಇದ್ವು. ಎಷ್ಟೋ ರಾತ್ರಿಗಳು ನಾನು ಕಣ್ಣು ಬಿಟ್ಟುಕೊಂಡೆ ಅದೇ ಸಂಘರ್ಷದಲ್ಲಿ ಕಳೆದಿದ್ದೀನಿ, ಬೆಳಗ್ಗೆ ಬಚ್ಚಿ ಕೂಗೋವರೆಗೂ. ಸೊ ಅವಾಗ ಆ ಟೈಮಲ್ಲಿ ಏನೋ ಒಂದು ಅಂದಿದ್ದನ್ನು ಗೀಚಿ ಒಂದು ಪುಸ್ತಕ ಮಾಡಿಟ್ಟಿದ್ದೆ. ಆಮೇಲೆ ಕೊನೆಗೆ 2003ರಿಂದ ಸೀರಿಯಸ್ ಆಗಿ ಬರೆದಾಗ ನಾನು ಇವತ್ತಿಲ್ಲಿ ಕೂತಾಗ ಇಲ್ಲಿ ಮುಖ್ಯಸ್ಥರೆಲ್ಲ ಈ ಗೆಸ್ಟ್ಗಳೆಲ್ಲ ಮಾತಾಡುವಾಗ, ಎಸ್ಪೆಷಲಿ ಬಿ ಸುರೇಶ್ ಸರ್ ಮಾತಾಡುವಾಗ, ಅವರು ಬಾಲ್ಯಕ್ಕೆ ಹೋಗಿ ಬಂದ್ರಲ್ಲ, ಅದು ನನ್ನ ಬರವಣಿಗೆಗೆ ಸಾರ್ಥಕ ಅಂತ ನನಗೆ ಅನಿಸ್ತು. ಯಾಕಂತಂದ್ರೆ ಅವ್ರು ತುಂಬ ತಿಳ್ಕೊಂಡಿರೋರು, ತುಂಬ ದೊಡ್ಡವರು. ಬಿಟ್ಟು ಬಂದೇ ಸುಮಾರು ವರ್ಷ ಆಯ್ತು. ಅವ್ರು ಇದ್ದಿದ್ದೆ 3 ವರ್ಷ ಅಂತ, 3ನೇ ವಯಸ್ಸು. ಖುಷಿ ಅಂದರೆ ನನ್ನೊಳಗೆ ಇದ್ದಿದ್ದನ್ನು ಒಂದು ಈಗ ಹೊರಗೆ ಹಾಕಿದ್ದೀನಿ ಧೈರ್ಯ ಮಾಡಿ ಅಂತ. ಸೊ ನನ್ನ ಭಾರ ನಾನು ಕಳ್ಕೊಂಡಿದ್ದೀನಿ ಸಪ್ತಕೋಟಿ ಇವತ್ತು ಬಿಡುಗಡೆಗೊಳಿಸೋ ಮೂಲಕ. ಸೊ ಆಮೇಲೆ ತುಂಬ ಪ್ರಮುಖವಾಗಿದ್ದವರು ಅದರ ಬಿಡುಗಡೆಗೆ ಪಾತ್ರರಾದರು. ಅದು ನಂಗೆ ಖುಷಿ. ನಮ್ಮನ್ನು ಹಾರೈಸೋರು ಸುಮ್ಮನೆ ಹಾರೈಸಿಲ್ಲ, ಅದರದ್ದು ಒಳಗಡೆ ಇರೋ ಶಕ್ತಿ ಏನಂತಂದು ಹೇಳಿ ಹಾರೈಸಿದ್ದಾರೆ. ಅದು ಖುಷಿ ನನಗೆ. ಬೀಜದಿಂದ ಸಸಿ ಆಗುತ್ತೆ, ಸಸಿಯಿಂದ ಗಿಡವಾಗುತ್ತೆ, ಗಿಡದಿಂದ ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ ಕನಸುಗಳು. ಪತ್ರಿಕೋದ್ಯಮದಿಂದ ಸಾಹಿತ್ಯ ಕ್ರಾಂತಿ ಹೇಗೆ ಸಾಧ್ಯ ಆಯಿತು? ಬಹುಶಃ ನಾನು ಈ ರಿಪೋರ್ಟಿಂಗ್ ಫೀಲ್ಡಲ್ಲಿ ಇದ್ದಿದ್ರೆ ನನ್ನ ಕಡೆಯಿಂದ ಇದು ಸಾಧ್ಯ ಆಗ್ತಿರ್ಲಿಲ್ಲ. ನನಗಿದು ಸಾಧ್ಯ ಆಗಿದ್ದು ಏನಕ್ಕಂತ ನನಗನ್ನಿಸ್ತಿದೆ ಅಂತಂದರೆ, ನಾನು 14 ವರ್ಷ ಪ್ರೋಗ್ರಾಮ್ ಟೀಮಲ್ಲೇ ಕೆಲಸ ಮಾಡ್ಕೊಂಡ್ಬಂದಿದ್ದವನು. ನಾನು ಶುರು ಮಾಡಿದ್ದೆ ಪ್ರೋಗ್ರಾಮಲ್ಲಿ ಬೇರೆ ಬೇರೆ ವಿಧಗಳ ಮುಂದೆ ಅಗ್ರಿಕಲ್ಚರ್ ಪ್ರೋಗ್ರಾಮು, ಕ್ರೈಮು, ಕಾಮಿಡಿ, ಆಮೇಲೆ ಇಂಥದ್ದಿಲ್ಲ ಅಂತಲ್ಲ, ನಿಮಗೆ ಎಜುಕೇಷನ್ನು, ವಿದೇಶ ಸುದ್ದಿಗಳಿದು ಪ್ರತಿದಿನ ಒಂದೊಂದು ವಿಭಿನ್ನವಾಗಿರೋ ಪ್ರೋಗ್ರಾಮ್ಗಳನ್ನು ನಾನು ಬರೀತಿದ್ದೆ. ಆಮೇಲೆ ಅದು ಹೆಂಗೆ ಅಂದರೆ ಒಂದೊಂದು ಸಬ್ಜೆಕ್ಟ್ ಅದನ್ನು ಎಳೆಕೊಂಡು ಹೋಗೋದೇ ಕಷ್ಟ ಆಗ್ತಿತ್ತು 1/2 hour. ಆವಾಗ ನಮಗೆ ಯೋಚನಾ ಶಕ್ತಿ ಅಲ್ಲಿ ನನಗೆ ಹೆಚ್ಚಿಗೆ ಆಗಿದ್ದು ಅಂತ ನನಗೆ. ಯಾಕಂದ್ರೆ ನಾವು ಅರ್ಧ ಗಂಟೆ ಗ್ಯಾಪ್ ಫಿಲ್ ಮಾಡಲೇಬೇಕು. ವಿಷಯ ಇರೋದಿಷ್ಟೇ, ಏನು ಬರೀತೀರಾ? ಆವಾಗ ನನ್ನ ಕಲ್ಪನಾ ಶಕ್ತಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅನ್ಸುತ್ತೆ ನನಗೆ. ಆಮೇಲೆ ಈ ಪ್ರೋಗ್ರಾಮ್ ಬರಿತಾ ನರೇಷನ್ ನನಗೊಂದು ಸ್ವಲ್ಪ ಬೇರೆಯವ್ರು ನನ್ನ ಸೀನಿಯರ್ ಹೇಳ್ಕೊಟ್ಟ ರೀತಿಯಲ್ಲಿ ಒಂದು ಸ್ವಲ್ಪ ರೂಢಿಗತ ಆಯಿತು. ಬರಿತಾ ನನಗೆ ಯಾಕೆ ನನ್ನೊಳಗೂ ಎಷ್ಟೋ ಸಂಘರ್ಷಗಳಿದ್ದಾವೆ, ನಾನು ಕಂಡ ಅದ್ಭುತಗಳಿದ್ದಾವೆ, ಅಪ್ಪನ ಕನಸಿದೆ, ಅಮ್ಮನ ಹೋರಾಟದ ಬದುಕಿದೆ, ಅದನ್ನ ಒಂದು ಕಥೆಯಾಗಿ ಯಾಕೆ ನಾನು ರೂಪಿಸ್ಬಾರ್ದು ಅಂತ ನನಗೆ ಅನ್ನಿಸ್ದಾಗ, ಮೊದಲು ಆರಂಭದಲ್ಲಿ ಸೋತೆ ನಿಜ, ಬಟ್ ಇಲ್ಲಿಂದ ಅದನ್ನು ತೆಗಿಲಿಲ್ಲ. ಅಲ್ಲಿನ್ನೂ ಬೆಂಕಿ ಹಚ್ಚಿಸ್ಕೊಂಡೆ. 2023ರಲ್ಲಿ ಕಡ್ಡಿಗೀರಿದೆ ಮತ್ತೆ ಅದಕ್ಕೆ. ಅದು ನಿಮ್ಮ ಮೊದಲನೇ ಹೆಜ್ಜೆಗೆ ಬೆಂತಟ್ಟೋದಕ್ಕೆ ಸಾಹಿತ್ಯ ಲೋಕದ ಧೀಮಂತರು ಬರ್ತಾರೆ. ಇವತ್ತು ಒಂದು ವಿಶೇಷವಾದಂಥ ಒಂದು ಮೆಮೊರೇಬಲ್ ಮೂಮೆಂಟ್ ಓಪನ್ ಆಗ್ತಾ ಹೋಗುತ್ತೆ. ಬಿ ಸುರೇಶ್ ಸರ್ ಇದ್ರು, ಜೋಗಿ ಸರ್ ಇದ್ರು, ನಮ್ಮ ನಾಗರಾಜ್ ಅರೆಹೊಳೆ ಸರ್ ಇದ್ರು, ಪೂರ್ಣಿಮಾ ಮೇಡಮ್ ಇದ್ರು, ನಿಮ್ಮ ಸಹೋದರ ರವೀಂದ್ರ ಮುದ್ದಿಯವರು ಮಾತನಾಡ್ತಾ ಒಂದು ಮಾತು ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು, ಅರ್ಥಗರ್ಭಿತವಾಗಿ. ಸರ್, ನಿಮ್ಮ ಹುಡುಗರು ಅಂತ ಹೇಳಿಸ್ಕೊಳ್ಳೋದಕ್ಕೆ ನಾವು ಇನ್ನೂ ಮುಂದೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ ಅಂತ. ಅದೆಷ್ಟು ಪ್ರೆಷರೈಸ್ ಆಗುತ್ತೆ ನಿಮಗೆ? ಹೌದು, ಅದು ನಿಜ. ಯಾಕಂದ್ರೆ ನಾವು ಬಂದಿದ್ದೇ ಹಾಗೆ. ನಾವು ಧಾರವಾಡದಾಗಿದ್ದಾಗ ಕೂಡ ಬೇರೆಯವರ ಮಾರ್ಗದರ್ಶನದಲ್ಲೇ ಬಂದಿವಿ.
ಒಳ್ಳೆ ಸಲಹೆಗಳನ್ನು ನಾವು ತಗೋತಿದ್ವಿ. ಅದು ಏನೋ ಗೊತ್ತಿಲ್ಲ, ನಮ್ಮ ಅಣ್ಣಗೂ ನನಗೂ ಸ್ವೀಕರಿಸೋ ಗುಣ ತುಂಬ ಇದೆ. ಯಾಕಂದ್ರೆ ನಮ್ಮ ಬದುಕೇ ಹಾಗೆ ಬಂದಿದೆ. ಅದು ನಮ್ಮ ತಂದೆ ತಾಯಿ ನಮಗೆ ಹಾಕಿಕೊಟ್ಟ ಇದು. ಅದು ಅವ್ರು ಹೇಳಿದ್ದನ್ನು ನಾವು ಸ್ವೀಕರಿಸ್ಕೊಂಡಾಗ, ಆಮೇಲೆ ನಮ್ಮನ್ನು ಬೆಳೆಸಿದ ಗುರುಗಳೇ ಅವರು. ನಾನು PG ಓದುವಾಗ B ಸುರೇಶ್ ಸರ್ ಅಲ್ಲಿ ಬಂದು ನನ್ನ ಬೆನ್ನು ತಟ್ಟಿದವರು. ಅವರು ಬಹುಶಃ ಮರೆತಿದ್ರು. 2 ದಿನದ ಕಾರ್ಯಾಗಾರ ಇತ್ತು ಅವ್ರದ್ದು. ಅದರಲ್ಲಿ 2ನೇ ದಿನ ನಮಗೊಂದು ಟಾಸ್ಕ್ ಕೊಟ್ಟರು ಅವರು. ನಿಮಗೆ 8 ಆಣೆ ಕೊಡ್ತೀನಿ, 8 ಆಣೆದು ಒಂದು ಸ್ಟೋರಿ ಬರ್ಕೊಂಬನ್ನಿ ಅಂತ. ಅದಕ್ಕೆ ಪ್ರೈಸ್ ಕೊಟ್ಟಿದ್ರು, 3 ಪ್ರೈಸ್. ಅದು ಫಸ್ಟ್ ಪ್ರೈಸ್ ನನಗೆ ಬಂದಿತ್ತು, 8 ಆಣೆ ಸ್ಟೋರಿ. ಅದು ಒಂದು ಹಾಗೆ ರಿಯಲ್ ಸ್ಟೋರಿನೇ ಬರೆದಿದ್ದೆ ನಾನು. ಸೊ ಅಂಥವ್ರ ಮಾರ್ಗದರ್ಶನ, ಅವರು ತೋರಿಸ್ಕೊಟ್ಟ ದಾರಿಯಲ್ಲಿ ನಾವು ನಡ್ಕೊಂತ ಬಂದ್ವಿ. ಅವ್ರು ಬೆನ್ನು ತಟ್ತಾ ಬಂದರು. ಸೊ ಏನಂದರೆ, ನಾವು ಎಲ್ಲರಿಗೂ ಅಂಥದ್ದು ಮಾರ್ಗದರ್ಶನ ಬೇಕು. ಬಟ್ ಅದು ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಷ್ಟೇ. ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ, ಓದುವಿಕೆ, ಸಾಹಿತ್ಯ, ಕಾವ್ಯದಿಂದ ನಾವೆಲ್ಲರೂ ದೂರ ಹೋಗ್ತಾ ಇದ್ದೀವ ಅಂತ. ನಾವೆಲ್ಲರೂ ಡಿಜಿಟಲ್ ಯುಗದಲ್ಲಿ ನಿಂತಿದ್ದೀವಿ. ಎಲ್ಲರೂ ಬೇರೆ ಬೇರೆ ಮಾಧ್ಯಮಗಳನ್ನು ಬಿಗದಪ್ಕೊಳ್ತಾರೆ. ಆದರೆ ಸಾಹಿತ್ಯದಿಂದ ಎಲ್ಲೋ ಒಂದು ಕಡೆ ನಾವು ಮಾಯ ಆಗ್ತಾ ಇದ್ದೀವ, ದೂರ ಆಗ್ತಾ ಇದ್ದೀವ ಅನ್ನೋಂಥ ಒಂದು ಆತಂಕ ಸಾಹಿತ್ಯ ಪ್ರಿಯರಿಗೆ. ಸಪ್ತಕೋಟಿ ಆ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಕೊಡುಗೆ ಆಗುತ್ತೆ? ಅದು ನೀವು ಹೇಳಿದ ಸರಿನೇ. ಅದು ಮೊದಲು ಹಿಂಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಮೇಲೆ ಪೇಪರ್ದು ಮುಗೀತು, ಇನ್ಮೇಲೆ ಪೇಪರ್ ಎಲ್ಲ ಸ್ಟಾಪ್ ಆಗಿ ಹೋಗ್ತೇವೆ ಅಂತಿತ್ತು. ಬಟ್ ಅದು ಹಂಗಾಗಿಲ್ಲ. ಅದು ಬೇರೆ ರೂಪದಲ್ಲಿ ಆದ್ರೂ ಅದರದ್ದು ಶಕ್ತಿ ಅದು ಉಳಿಸ್ಕೊಂಡಿದೆ. ಈ ವೈಜ್ಞಾನಿಕತೆ, AI ಎಷ್ಟೇ ಬೆಳೆದ್ರೂ ನಮಗೆ ನಿಜವಾದ ಮಜಾ ಕೊಡೋದೇ ನಮ್ಮ ಸಾಹಿತ್ಯ. ಅದು ಯಾವತ್ತು ನಮ್ಮ ಮೂಲ ಯಾವತ್ತೂ ಅದು ಹೋಗಲ್ಲ. ಏನಂತಂದರೆ, ಈ ಸಾಹಿತ್ಯ ಅನ್ನೋದು ಇವಕ್ಕೆಲ್ಲ ತಾಯಿ ಬೇರಿದ್ದಂಗೆ. ಸೊ ತಾಯಿ ಬೇರನ್ನ ಕಳೆದು ಬೇರೆದು ಇರೋಕ್ಕಾಗಲ್ಲ. ಅದ್ರ ಶಕ್ತಿಯಿಂದನೇ ಇವೆಲ್ಲ ಬೆಳೆದಿರೋದು ಹೊರತು. ಸೊ ಹಂಗೆ ಓದೋರ ಸಂಖ್ಯೆ ಇದೆ. ಅವ್ರಿಗೆ ಮಜಾ ಕೊಡುವಂಥ ಕಥೆಗಳು ಬರಬೇಕು, ಅಂದಾಗ ಅದು ಇನ್ನೂ ಬೆಳೀತಾ ಹೋಗ್ತದೆ. ಕೊನೆಯದಾಗಿ, ಈಗ ಸಪ್ತಕೋಟಿ ರಿಲೀಸ್ ಆಗಿದೆ. ಇವತ್ತಿನ ದಿನ ಬಂದು ಮಾಧ್ಯಮದ ಸ್ನೇಹಿತರು, ಸಾಹಿತ್ಯಾಸಕ್ತರು ಎಲ್ಲರೂ ಬಂದು ನಿಮ್ಮ ಒಂದು ಪ್ರಾರಂಭಕ್ಕೆ ಎಲ್ಲ ಒಂದು ಕಡೆ ಕಿಕ್ ಸ್ಟಾರ್ಟ್ ಹೊಡೆದ್ರು ಅಂತ ಹೇಳ್ಬೋದು. ಆ ಪ್ರೀತಿಯನ್ನ ಈ ವೇದಿಕೆಯಲ್ಲಿ ನೋಡಿದ್ರೆ ಎಷ್ಟು ತೃಪ್ತಿ ಸಿಗುತ್ತೆ ನಿಮಗೆ? ಅಂದರೆ ಇಷ್ಟು ಜನ ಗೆಳೆಯರನ್ನ ನಾನು ಸಂಪಾದನೆ ಮಾಡಿದ್ದೀನಲ್ಲ ಅನ್ನುವಂಥ ಒಂದು ಆಂತರಿಕ ಭಾವನೆ ಓಪನ್ ಆಗುತ್ತಾ? ನಿಜ, ತುಂಬ ತೃಪ್ತಿ ಇದೆ, ಹೆಮ್ಮೆನೇ ಇದೆ ನನಗೆ. ನಿಜ ನಂಗೆ ಗೊತ್ತಿರಲಿಲ್ಲ ಇಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ. ನಾನು ಸ್ನೇಹಿತರ ಬಳಗವನ್ನು ಕರೆದಿದ್ದೆ. ಮತ್ತು ಇಷ್ಟು ಸಂಖ್ಯೆಯಲ್ಲಿ ಬಂದು ಹಾರೈಸಿ ಅದು ನಮಗೆ ತುಂಬ ದೊಡ್ಡ ಚಾಲೆಂಜ್ ಇದ್ದಿದ್ದು. ವೀಕ್ ಡೇಸಲ್ಲಿ ನಾವು ಇಟ್ಕೊಂಡಿದ್ದು. ಈ ದಿನ ಇಟ್ಕೊಳಕ್ಕೆ ಒಂದು ವಿಶೇಷ ಕಾರಣ ಇತ್ತು, ಅದಕ್ಕೆ ಇಟ್ಕೊಂಡಿದ್ವಿ. ಇದನ್ನು ಬರ್ತಾರಾ ಅಂತ ದೊಡ್ಡವ್ರ ಪ್ರಶ್ನೆನೇ ಇತ್ತು. ಬಟ್ ಹಾರೈಸೋಕ್ಕೆ ಯಾವುದೇ ಇದು ಇರಲ್ಲ ಅನ್ನೋದಕ್ಕೆ ತಮ್ಮ ಒತ್ತಡದ ಇದರ ಸಮಯವನ್ನು ಬದಿಗಿಟ್ಟು ಬಂದು ಹಾರೈಸಿದ್ದಾರೆ. ಅದು ಅವ್ರ ಪ್ರೀತಿ ತೋರಿಸಿರೋ ಪ್ರೀತಿ ನಮಗೆ ಗೌರವ. ಅದನ್ನು ನಾನು ತಲೆ ಮೇಲೆ ಇಟ್ಕೊಂಡು ಗೌರವಿಸ್ತೀನಿ, ಮುಂದೂ ಹಾಗೆ ಹೋಗ್ತೀನಿ. ಓಕೆ ಮುದ್ದಿ ಸರ್, ಆಲ್ ದ ವೆರಿ ಬೆಸ್ಟ್. ಲೇಖನಿಯನ್ನ ಆಯುಧ ಅಂತೀವಿ, ಆ ಆಯುಧದ ವೇಗ ಯಾವಾಗಲೂ ಗಟ್ಟಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವಿಷ್ಟು ಪತ್ರಕರ್ತ ಕಮ್ ಲೇಖಕ ಚಿದಾನಂದ ಮುದ್ದಿಯವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.